ನಮಸ್ಕಾರ ರೀ ನಮ್ಮ ಎಲ್ಲ ಜವಾರಿ ಮಂದಿಗೆ. ನನ್ನ ಹೆಸರು ಕಾರ್ತಿಕ್, ನೋಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ KK ವ್ಲಾಗ್ಸ್. ಇದು ಬಾಜು ಬಾಟಲ್ ಯಾಕೆ ಇಟ್ಟಿನಿ ಅಂತೇಳಿ ನೀವು ಕೇಳ್ತಿರ್ಬೋದು. ಸೊ ಇದು ನಂದು ಸ್ವಂತ ಬ್ರ್ಯಾಂಡ್ ರೀ. ಇದು BVR ಕೊಕೊನಟ್ ಒರಿಜಿನ್ ಆಯಿಲ್ ಅಂತೇಳಿ ಇದು ನಾ ಸ್ವಂತ ಬ್ರ್ಯಾಂಡ್ ಮಾಡಿದ್ದು ಕೊಕೊನಟ್ ಆಯಿಲ್ ರೀ. ಇದು ಕುಕ್ಕಿಂಗ್ ಆಯಿಲ್, ಹೇರ್ ಆಯಿಲ್ ಎರಡೂ ಬರ್ತೈತಿ. ಸೊ ನಿಮಗೂ ಇದ್ರಂಗೆ ಆಸೆ ಐತಪ್ಪ ಅಂದ್ರೆ ನೀವು ಒಂದು ಯಾವುದೋ ಬ್ರ್ಯಾಂಡ್ ಮಾಡಬೇಕು. ಆಯಿಲ್ ಒಳಗಂತಲ್ಲ, ಯಾವುದೇ ಬೇರೆ ಫೀಲ್ಡಲ್ಲಾಗಲಿ ಯಾವುದೇ ಇದ್ರಾಗಲಿ ನಿಮ್ಮದು ಬ್ರ್ಯಾಂಡ್ ಆಗಬೇಕು. ಆದರೆ ನಿಮ್ಮ ಕಡೆ ಬಜೆಟ್ ಕಮ್ಮಿ ಐತಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗೋದೈತ್ರಿ ಟಾಪಿಕ್. ಇವತ್ತಿನ ವಿಡಿಯೋದಾಗ ಏನಂದ್ರೆ ಸಾಕಷ್ಟು ಬಿಸ್ನೆಸ್ಗಳದಾವೆ, ನಿಮ್ದು ಸ್ವಂತ ಬ್ರ್ಯಾಂಡಾಗಿ ತೆಗೆಯುವಂಥ ಬಿಸ್ನೆಸ್ಗಳದಾವು. ಅದು ಯಾವ್ಯಾವ ಅಂತೇಳಿ ಮೊದಲಿಗೆ ತಿಳ್ಕೊಳ್ಮಂತ ಬರ್ರಿ. ಕಸ್ಟಮೈಸ್ಡ್ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಅಂದ್ರೆ ನಿಮ್ದು ಈಗ ಭಾಳ ಮಂದಿ ಆಲ್ಮೋಸ್ಟ್ ಕರ್ನಾಟಕ ಒಳಗೆ ಹೈಯೆಸ್ಟ್ ಟಾಪ್ ಬಿಸ್ನೆಸ್ ಅಂದ್ರೆ ಪ್ರಾಫಿಟೇಬಲ್ ಅಂದ್ರೆ ಟಿ ಶರ್ಟ್ ಬಿಸ್ನೆಸ್ ರೀ. ನೀವು ಎಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಹಂಗೆ ಟಿ ಶರ್ಟ್ ಯಾರ್ದಾರ ಒಬ್ರದ್ದು ಬಿಟ್ಟಿರ್ತದೆ. ಇವತ್ತು ನಾ ಇಷ್ಟು ಇದು ಮಾಡಿ, ಇವತ್ತು ಅಷ್ಟು ಇದು ಮಾಡೀನಿ ಟಿ ಶರ್ಟ್ ಬಿಸ್ನೆಸ್. ಸೊ ಫಸ್ಟಿಗೆ ಈಸಿ ಯಾವುದೈತಪ್ಪ ಅಂದ್ರೆ ಇವೆಲ್ಲ ಇದು ಬಜೆಟ್ 5 lakhs ಬೇಕು ರೀ, ಅದ್ರೊಳಗೆ ಬೇಕು. ಆಮೇಲೆ 1 lakh 2 lakh ಇದ್ರೆ ಆಗಂಗಿಲ್ಲ. ಸೊ ನಾನು ಇದ್ರಾಗ ಫಸ್ಟ್ ಯಾವುದಂದ್ರೆ ನನಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೇಕಂದ್ರೆ ಟಿ ಶರ್ಟ್ ಬಿಸ್ನೆಸ್ ಬಗ್ಗೆ ಕೊಡ್ಬೇಕಂತ ಭಾಳ ಆಸೆ ಐತ್ರಿ. ಯಾಕಂದ್ರೆ ಅದು ಈಗಿನ ಜನ್ರೇಷನ್ ಒಳಗೆ ಡಿಮಾಂಡಿಂಗ್ ಭಾಳ ಐತಿ. ಮೇನ್ ಫೋಕಸ್ ಎಲ್ಲರೂ ಅದರ ಮೇಲೆ ಮಾಡತ್ತಾರ. ಸೊ ಹೋಗುಮಂತ ಅದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನೇನು ಮಟೀರಿಯಲ್ಸ್ ಬೇಕು ಎಲ್ಲ ತಿಳ್ಕೊಳಮಂತ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮಾಡೋದು ಮರ್ಯಾಕೆ ಹೋಗ್ರಿ. ಇಂಥದ್ದು ವಿಡಿಯೋ ತರ್ತೀನಂತ ನೀವು ಕಮೆಂಟ್ ಹಾಕಿರಿ, ಯಾವ ಥರದ ಬಿಸ್ನೆಸ್ ವಿಡಿಯೋ ಬೇಕಂದ್ರೆ ಅದನ್ನು ತರ್ತೀನಂತ. ಈಗ ನಾ ಯಾವುದೋ ಮಾಲ್ ಹೋಗಲಿ, ಯಾವುದೋ ಅಂಗಡಿಗೆ ಹೋಗಲಿ ಹೋದ್ರೂ ಟಿ ಶರ್ಟ್ ನಾವು ಏನು ನೋಡ್ತೋತೀವಿ, ಮೊದಲು ಕ್ವಾಲಿಟಿ, ಆಮೇಲೆ ಬ್ರ್ಯಾಂಡಿಂಗ್. ಫಸ್ಟ್ ಕ್ವಾಲಿಟಿ ಚಲೋ ಐತೆಲ್ಲ ಅಂತ ನೋಡ್ತೀವಿ. ನೀವು ಫಸ್ಟ್ ಕ್ವಾಲಿಟಿದು ಅರ್ಬಿ ತೊಗೋಬೇಕು. ತೊಗೊಂಡ ನಂತರ ಆಮೇಲೆ ನಿಮ್ಮದು ಬ್ರ್ಯಾಂಡ್ ನಿಮ್ದು ಏನೈತಲ್ಲ ಸೆಟಪ್ ಮಾಡ್ಕೊರಿ. ಇದ್ರದ್ದು ಯಾವುದೋ ಬೇರೆ ಬ್ರ್ಯಾಂಡ್ ಐತಿ, ಅವ್ರದ್ದು ಲೇಬಲ್ ಹಾಕೊಂಡ್ರೆ ಮುಗೀತು. ಈಗ ನೆಕ್ಸ್ಟ್ ಇನ್ನೊಂದು ಅರ್ಬ್ಯಾಗ ಏನು ಹುಡುಕ್ತಾರೆ ಅಂದ್ರೆ ಇದೇನು ಡಿಸೈನ್ ನೋಡತ್ತಲ್ಲ ಇದು ಪ್ರಿಂಟಿಂಗ್ ರೀ. ಇದು ಪ್ರಿಂಟ್ ಬರುತ್ತೆ ರೀ. ಇದು ಪ್ರಿಂಟ್ ಹಚ್ಚಿರ್ತಾರೆ, ಅದು ಇದು ಅಲ್ಲೈತೆ ನೋಡ್ರಿ, ಆಮೇಲೆ ಇಲ್ಲಿ ಮುಂದೆ ಐತೆ ನೋಡ್ರಿ, ಇದೆಲ್ಲ ಪ್ರಿಂಟಿಂಗ್. ಇವ ಏನದಲ್ರಿ, ಇವ ಮೇನ್ ಪಾಯಿಂಟ್. ಟಿ ಶರ್ಟ್ ಆಗಲಿ ಶರ್ಟ್ ಆಗಲಿ ಇವು ಇದ್ರನ ನಿಮ್ಗೆ ಲುಕ್ ಹೊಡಿತೈತಿ. ನೀವು ಒಂದು ಹ್ಯಾಂಗರಿಗೆ ಹಾಕಿರ್ತೀರ ಅಂದಮೇಲೆ ಆ ಡಿಸೈನ್ ನೋಡಿ ನೀವು ಆಯ್ಕೆ ಮಾಡ್ತೀರಿ. ಮತ್ತು ನೀವು ಕಾಲರ್ ಐತಿ ಕಂಪ್ನಿ ಯಾವುದೈತಪ್ಪ ಅಂತೇಳಿ ನೋಡಲ್ಲ, ಮೊದಲು ಡಿಸೈನ್ ನೋಡ್ತೀರಿ, ಆಮೇಲೆ ನೆಕ್ಸ್ಟ್ ಕಂಪ್ನಿ ಯಾವುದೈತಿ ಚಲೋದೈತ ಇಲ್ಲ ಅಂತೇಳಿ ನೋಡ್ತೀರಿ. ಯಾಕಂದ್ರೆ ಡಿಸೈನ್ ಇಂಪಾರ್ಟೆನ್ಸ್ ಮೇನ್. ನಾವು ಹೊರಗೆ ಹೆಂಗೆ ಕಾಣ್ತೀವಿ ಅದು ಇಂಪಾರ್ಟೆನ್ಸ್, ಒಳಗೆ ಹೆಂಗಾರ ಇರೋಲ್ದೆ. ಹೊರಗೆ ಹೆಂಗೈತಿ ಅದ್ರ ಮೇಲೆ ಮಂದಿ ಲೈಕ್ ಮಾಡ್ತಾರೆ. ಸೊ ಅದ್ರದ್ದು ಬಿಸ್ನೆಸ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊಂಟೀನಿ. ಇದಕ್ಕೆ ಟಿ ಶರ್ಟ್ ಬಿಸ್ನೆಸ್ಸಿಗೆ ಮಾಡ್ಬೇಕಂತ ಎಕ್ವಿಪ್ಮೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ ನಾನು ನನ್ನ ಕಂಪ್ಯೂಟರ್ ನೋಡ್ಕೊಂಡು ಹೇಳ್ತೀನಿ ರೀ. ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ರಿಸರ್ಚ್ ಅಂತೂ ಮಾಡೀನಿ, ಕಂಪ್ಲೀಟ್ ರಿಸರ್ಚ್ ಮಾಡಿ ನಿಮ್ಗೆ ತಿಳಿಸ್ಕೊಡತ್ತೀನಿ. ಸೊ ಕನ್ನಡದಾಗ ತಿಳಿಸ್ಕೊಟ್ರೆ ಎಲ್ಲೋ ಗೊತ್ತಿಲ್ಲ, ನಾ ತಿಳಿಸ್ಕೊಡತ್ತೀನಿ ನಮ್ಮ ಇದ್ರಾಗ. ಸೊ ಇದರ ಟೋಟಲ್ ನಿಮ್ಗೆ 5 ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ನೋಡ್ರಿ. ಒಂದನೇದು ಹೀಟ್ ಪ್ರಿಂಟ್ ಮಷಿನ್ ಅಂತ ಬರುತ್ತೆ. ಸೊ ಅದು ಕಾಸ್ಟ್ ಆಲ್ಮೋಸ್ಟ್ 25,000 to 40,000 ಬರುತ್ತೆ. ನಿಮಗೆ ಬಾಜುಕ್ಕೆ ನಿಮ್ಗೆ ಇಮೇಜು ತೋರಿಸ್ತೀನಿ. ಆಮೇಲೆ ಸಬ್ಲಿಮೇಷನ್ ಪ್ರಿಂಟರ್ ಅಂತ ಬರುತ್ತೆ, ಅದು 35,000 to 60,000 ಮಟ್ಟ ನಿಮ್ಗೆ ಅವೈಲೇಬಲ್ ಐತೆ ಮಾರ್ಕೆಟ್ದಾಗ. ಆಮೇಲೆ ಟಿ ಶರ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ಲೇನ್ ಟಿ ಶರ್ಟ್ ತೊಗೊಳ್ಳೋದು, ಬ್ಲ್ಯಾಕ್ ಆಗಲಿ ವೈಟ್ ಆಗಲಿ ಯಾವುದೇ ಕಲರ್ ನಿಮ್ಗೆ ಹಿಡ್ಕೋರಿ, ಯಾವುದೇ ಕಂಪ್ನಿ ತೊಗೋರಿ. ಹೋಲ್ಸೇಲ್ದಾಗ ನಿಮ್ಗೆ ದಿಲ್ಲಿಗೆ ಹೋದರೂ ಸಿಗ್ತೈತಿ, ಬೆಂಗ್ಳೂರಿಗೆ ಹೋದರೂ ಸಿಗ್ತಾವೆ. ಹೋಲ್ಸೇಲ್ದಾಗ ನಿಮ್ಗೆ 100, 120, 150 ಈ ರೇಟ್ದಾಗ ಸಿಗ್ತಾವೆ ನಿಮ್ಗೆ. ಅದು ಬ್ರ್ಯಾಂಡ್ ಯಾವುದಾಗಿರ್ತಾವೆ, ಅವು ಒಗೆದಿರ್ತಾರೆ ಗೋಡನ್ದಾಗ, ಅವು ಫಸ್ಟ್ ಕಾಪಿ ಅಂತ ಇರ್ತಾವೆ. ಆಮೇಲೆ ನಿಮ್ಗೆ ಚಲೋದು ಬೇಕಂದ್ರೆ ಸಿಗ್ತಾವೆ. ಆ ಟಿ ಶರ್ಟ್ ಪ್ಲೇನ್ ಇರಬೇಕು, ಯಾವುದೇ ಡಿಸೈನ್ ಇರ್ಬಾರ್ದು, ಪ್ಲೇನ್ ಇರಬೇಕು. ಅವು ಖರೀದಿ ಮಾಡ್ಕೊಂಡು ತೊಗೊಂಬರ್ರಿ. ಮೊದಲೇ ಮಾತಿ ಇವು ಮಷಿನ್ ತೊಗೊರಿ. ಅದಾದಮೇಲೆ ಟ್ರಾನ್ಸ್ಫರ್ ಪೇಪರ್ ಆ್ಯಂಡ್ ಇಂಕ್ ಅಂತ ಬರ್ತೀರಿ, ಅದ್ರದ್ದು ಇಮೇಜ್ ತೋರಿಸ್ತೀನಿ ನಿಮಗೆ. ಅದು ನಿಮ್ಗೆ 10,000 ಒಳಗೆ ಸಿಗುತ್ತೆ. ಅವು ಪೇಪರ್ ಇರ್ತಾವೆ. ಆಮೇಲೆ ಇದೇನಿರ್ತದಲ್ಲ ರೀ ಪೇಪರ್, ಇದೇನು ನೋಡತ್ತಿರಲ್ಲ ಇದು ಪೇಪರೇ ಇದು ಟಿ ಶರ್ಟ್ ಅರ್ಬಿಗೆ ಅಂಟಿಸ್ಯಾರ. ಇದು ಟ್ರಾನ್ಸ್ಫರ್ ಇಂಕ್ ಆ್ಯಂಡ್ ಪೇಪರ್ ಅಂತ ಸಿಗುತ್ತದೆ 10,000 ಒಳಗೆ. ಅಮೆಝಾನ್ದಾಗೂ ಸಿಗ್ತದೆ, ನೀವು ಹೊರಗೆ ಮಾರ್ಕೆಟ್ದಾಗ ತಿರುಗಾಡಿದ್ರೂ ಸಿಗ್ತೈತಿ. ಮೇನ್ ಮಾರ್ಕೆಟ್ ಇರೋದು ಇದ್ರದ್ದು ಅಂದ್ರೆ ದಿಲ್ಲಿ ಒಳಗೆ ಭಾರಿ ದೊಡ್ಡ ಮಾರ್ಕೆಟ್ ಐತಿರೋದು. ಈ ಬಿಸ್ನೆಸ್ದು ಏನೈತಲ್ಲ ದೊಡ್ಡದಂದ್ರೆ ಅಲ್ಲೇ ನೋಡ್ರಿ ದಿಲ್ಲಿದಾಗ. ಆಮೇಲೆ ಲಾಸ್ಟಿಗೆ ನಿಮ್ಮ ಕಡೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರ್ಬೇಕು. ಯಾಕಂದ್ರೆ ಅದ್ರಾಗ ನೀವು ಪ್ರಿಂಟ್ ಏನು ಸೆಟಪ್ ಮಾಡಿರ್ತಾರಲ್ಲ, ಪ್ರಿಂಟ್ ಕೊಡ್ಬೇಕಂದ್ರೆ ನಿಮ್ಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಬೇಕಾ. ಯಾಕಂದ್ರೆ ಅದರ ಡಿಸೈನ್ ಎಲ್ಲ ನೀವು ಮಾಡಿ ಪ್ರಿಂಟ್ ಕೊಡ್ಬೇಕಂದ್ರೆ ಬೇಕಾ ನಿಮ್ಗೆ ಕಂಪ್ಯೂಟರ್ ಲ್ಯಾಪ್ಟಾಪ್. ಮೊದಲಿಗೆ ನಿಮ್ಮ ಡಿಸೈನ್ ಸ್ಪೆಸಿಫಿಕ್ ಮಾಡ್ಕೊರಿ, ಯಾವ ಡಿಸೈನ್ ಬೇಕು, ಎಂಥದ್ದು ಬೇಕು ಟಿ ಶರ್ಟಿಗತ್ತೆ ಸ್ಪೆಸಿಫಿಕ್ ಮಾಡ್ಕೊಂಡಾದ್ಮೇಲೆ ಕ್ಯಾನ್ವಾಸ್ ಒಳಗೆ ಫೋಟೋಶೂಟ್ ಒಳಗೆ ಅದು ಆಪ್ಷನ್ ಇರ್ತೈತಿ. ಪ್ರಿಂಟ್ ಹಿಂಗೆ ಇದ್ರದ್ದು ಪ್ರಿಂಟ್ ಪೇಪರ್ ಇರ್ತದಲ್ಲ, ಅದ್ರ ಆಪ್ಷನ್ ಇರ್ತೈತಿ. ಅಲ್ಲಿ ನೀವು ಪ್ರಿಂಟ್ ಕೊಡಬೇಕು. ಹೀಟಿಂಗ್ ಮಷಿನ್ ಏನು ಇರ್ತಲ್ಲ, ಮೊದಲಿಗೆ ಡಿಸೈನ್ ಟ್ರಾನ್ಸ್ಫರ್ ಪೇಪರ್ ಏನು ಬರ್ತಲ್ಲ ಅದ್ರ ಮೇಲೆ ಪ್ರಿಂಟ್ ತೊಗೊರಿ. ಪ್ರಿಂಟ್ ತೊಗೊಂಡಾದ್ಮೇಲೆ ಅದು ಹೀಟಿಂಗ್ ಮಷಿನ್ ಅಂತ ಬರ್ತೀರಿ. ಇದ್ರದ್ದು ಟಿ ಶರ್ಟ್ ನಾನು ಆಗಲೇ ಏನು ಹೇಳಿದ್ನೆ ನಿಮಗೆ, ಟೋಟಲ್ 6 ವಸ್ತು ಒಳಗೆ ಹೀಟಿಂಗ್ ಮಷಿನ್ ತೊಗೊಂಡು
ನೀವು 200 ಡಿಗ್ರಿ ಸೆಲ್ಸಿಯಸ್ ಇಟ್ಟು 1 ನಿಮಿಷದ ಮಟ್ಟ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಟಿ ಶರ್ಟ್ ಮೇಲೆ ಅದು ಟಿ ಶರ್ಟ್ ಹಿಂಗೆ ಹಾಸಿ ಅದ್ರ ಮೇಲೆ ಪೇಪರ್ ಇಟ್ಟು ಅದ್ರ ಮೇಲೆ 200 ಡಿಗ್ರಿ ಸೆಲ್ಸಿಯಸ್ ಹಿಂಗೆ ಹಿಡ್ಕೊಳ್ಳೋದು ಬರುತ್ತೆ. ಆ ಪ್ರೆಸ್ ಮಾಡಿ 1 ನಿಮಿಷ ಹಿಡಿದ್ರೆ ಅಂದ್ರೆ ಪ್ರಿಂಟಾಗಿ ನಿಮ್ಗೆ ಟಿ ಶರ್ಟ್ ರೆಡಿಯಾಗಿ ಬರ್ತದೆ. ಇದೆಲ್ಲ ಆದಮೇಲೆ ನೀವು ಮಾರ್ಕೆಟಿಗೆ ಸೇಲ್ ಮಾಡೋದು ಈಸಿ, ಅದು ಲಾಸ್ಟಿಗೆ ಹೇಳ್ತೀನಿ. ಇದರಲ್ಲಿಂತ ನಿಮ್ಗೆ ಎಷ್ಟು ಪ್ರಾಫಿಟ್ ಉಳಿತೈತಿ, ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಎಲ್ಲ ಹೋಗ್ತದೆ ಅದೆಲ್ಲ ಹೇಳ್ತೀನಿ. ಒಂದು ಟಿ ಶರ್ಟಿಗೆ ನೀವು 150 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರಿ. ನೀವು ಪ್ರಿಂಟಿಂಗ್ ಗಿಂಟಿಂಗ್ ಎಲ್ಲ ಆಮೇಲೆ ನೋಡ್ಕೊಳ್ಳೋದು. ಒಂದು ಟಿ ಶರ್ಟಿಗೆ ಎಷ್ಟಾತಪ್ಪ ನಿಮ್ಗೆ 150 ರೂಪಾಯಿ ಖರ್ಚಾಗ್ಯದ ಪ್ರಿಂಟ್ ಮಾಡೋಕೆ. ನೀವು ಅದನ್ನು ಮಾರ್ಕೆಟ್ದಾಗ 400 ಇಲ್ಲ 600 500 800 ಈ ನಮ್ನಿ ನೀವು ಪ್ರೈಸ್ ಮಾಡಿ ನಿಮ್ಮ ಡಿಸೈನ್ ಮೇಲೆ ರೇಟ್ ನೀವು ಸೆಟಪ್ ಮಾಡ್ಕೋಬೇಕು. ನಿಮ್ಮ ಡಿಸೈನ್ ಎಷ್ಟು ಚಲೋ ಇರ್ತದೆ ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಒಂದು ಟಿ ಶರ್ಟಿಗೆ ಹಿಡ್ಕೊರಿ, ಒಂದು ಟಿ ಶರ್ಟಿಗೆ 150 ರೂಪಾಯಿ ಖರ್ಚಾಗುತ್ತೆ. ನಾನು ಆ ಟಿ ಶರ್ಟ್ ಹೊರ ಮಾರ್ಕೆಟ್ನಾಗ 400 ರೂಪಾಯಿ ಮಾರ್ತೀನಿ. ನಾನು ದಿನಕ್ಕೆ 10 ಟಿ ಶರ್ಟ್ ಮಾರ್ತೀನಿ. ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿರಿ. ನಾವು ಹೊರಗೆ ಅದನ್ನು ನಾವು ಒಂದು ಟಿ ಶರ್ಟ್ 150 ರೂಪಾಯಿ ಖರ್ಚಾಗ್ಯದ ನಾನು ಮಾಡೋಕ್ಕೆ. ನಾವು ಹೊರಗೆ ಅದನ್ನು ಮಾರೋದು 400 ಇಲ್ಲ 500. ನನಗೆ ಪ್ರಾಫಿಟ್ ಎಷ್ಟು ಬಂತು 200. ನನಗೆ ಪ್ರಾಫಿಟ್ ಎಷ್ಟು ಬಂತು ಅಂದ್ರೆ 250 ಹಿಡಿದು 300 ರೂಪಾಯಿ ಪ್ರಾಫಿಟ್ ನನಗೆ ಬಂತು ರೀ. ಅಂಥದ್ದು ನಾನು ದಿನ 10 ಟಿ ಶರ್ಟ್ ತಯಾರಿಸಿದ್ನಿ ಅಂದ್ರೆ 60,000 ರೂಪಾಯಿ ತಿಂಗಳಿಗೆ ಆಗುತ್ತೆ ರೀ ನಂದು ಲಾಭ. ಇದು ಬರೀ ಒಂದು ತಿಂಗಳದ್ದು ನನಗೆ 60,000 ರೂಪಾಯಿ ಲಾಭ ಕೊಡ್ತೇವೆ ಟಿ ಶರ್ಟ್. ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಸೇಲ್ಸ್ ಹೆಂಗೆ ಮಾಡಬೇಕು ಅದೆಲ್ಲ ನಿಮ್ಗೆ ಈಗ ತಿಳಿಸ್ತೀನಿ. ಬರ್ರಿ ಮಾರ್ಕೆಟಿಂಗ್ ಹೆಂಗಪ್ಪ ಅಂದ್ರೆ ನಿಮ್ದೊಂದು ಬೇಸಿಕ್ಲಿ ಒಂದು ಸೆಟಪ್ ಮಾಡ್ಕೋಬೇಕ್ರಿ. ಹೊರಗೆ ನೀವು ಶಾಪ್ ಅಥವಾ ನೀವು ಯಾವುದೇ ಒಂದು ಮಾಲ್ದಾಗ ಶಾಪ್ ಹಿಡಿದ್ರು ನಿಮ್ದು ಅದನ್ನು ಏನು ಸೆಟಪ್ ಎಲ್ಲ ಚೆಂದಾಗಿ ಲೈಟಿಂಗ್ ಸೆಟಪ್ ಮೇನ್ ಇದ್ರೆ ಟಿ ಶರ್ಟ್ ಬಿಸ್ನೆಸ್ ಒಳಗೆ ಲೈಟಿಂಗ್ ಸೆಟಪ್ ಚಲೋ ಇರ್ಬೇಕು ರೀ. ಎಷ್ಟು ನೀವು ಲೈಟಿಂಗ್ ಅದು ಹೊಳಿತಾವಲ್ಲ ಟಿ ಶರ್ಟ್ಗಳು ಅಷ್ಟು ಸೇಲ್ ಆಕ್ಕವು. ಬೆಸ್ಟ್ ಎಲ್ಲ ಸೆಟಪ್ ಮಾಡಿಕೊಂಡು ಆಮೇಲೆ ಕಸ್ಟಮರಿಗೆ ನೀವು ಚೆಂದಾಗಿ ಮಾತಾಡಿ ಎಲ್ಲ ಮಾಡಿದರೆ ಆಲ್ಮೋಸ್ಟ್ ನಿಮ್ದು ಆನ್ಲೈನ್ಗಿಂತ ಆಫ್ಲೈನ್ ಬಿಸ್ನೆಸ್ನ ಭಾರಿ ಹೆಚ್ಚಾಗುತ್ತೆ. ಇದ್ರಾಗ ನೀವು ಇನ್ಸ್ಟಾಗ್ರಾಮ್ ನಿಮ್ಮ ಪೇಜ್ ಮಾಡ್ಕೊಂಡು ಅದ್ರಾಗ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿರಿ, ಕಂಟೆಂಟ್ ಅಪ್ಲೋಡ್ ಮಾಡಿರಿ. ಹೊಸ ಡಿಸೈನ್ಸ್ ನೀವು ಪ್ರಿಂಟ್ ಆಗೋದು ಹೋದ್ರೆ ಹಂಗೆ ಆಟೋಮೆಟಿಕ್ ನಿಮ್ಮ ಕಸ್ಟಮರ್ ಬರೋಕ್ಕೆ ಚಲೋಕರ. ಇದ್ರಾಗ ನೀವು ಇನ್ನೊಂದು ಏನು ಮಾಡ್ಬೋದು ಅಂದ್ರೆ ಆಫರ್ ಇಡ್ಬೋದು. 10 ಪೀಸ್ ತೊಗೊಂಡವ್ರಿಗೆ ಇಷ್ಟು % ಆಫರು, ಆಮೇಲೆ ಕಪಲ್ಸಿಗೆ ಇಷ್ಟು % ಆಫರು, ಆಮೇಲೆ ನಿಮಗೆ ಬೇರೆ ಆದಂಥ ಗಿಫ್ಟ್ಸ್ ಐಟಮ್ ಇಡ್ಬೋದು. ಇದ್ರ ಜೋಡಿ ಟಿ ಶರ್ಟ್ ತೊಗೊಂಡು ಒಂದು ಕಪ್ ಫ್ರೀ, ಒಂದು ಬಾಟಲ್ ಫ್ರೀ, ಒಂದು ಬುಕ್ ಫ್ರೀ, ಪೆನ್ ಫ್ರೀ, ಈ ಥರ ಏನೇ ಇಟ್ಟರು ಮಾರ್ಕೆಟಿಂಗ್ ನಿಮ್ಗೆ ಬಿಟ್ಟಿದ್ರಿ. ನೀವು ಮಾರ್ಕೆಟಿಂಗ್ ಎಷ್ಟು ಚೆಂದ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಪ್ರಾಫಿಟ್ ಗಳಿಸ್ಕೊಡ್ತೈತಿ. ಒಂದು ಟಿ ಶರ್ಟ್ಲಿಂತ್ರ ನಾನು 10 ಟಿ ಶರ್ಟ್ಲಿಂತ್ರ ಒಂದು ತಿಂಗಳು 60,000 ರೂಪಾಯಿ ಗಳಿಸ್ಬೋದು. ನೀವು ಅದನ್ನು ಡಬಲ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ಮೈಂಡ್ ಇರಬೇಕು, ಅಂದ್ರೆ ನೀವು ಡಬಲ್ ಮಾಡ್ಬೋದು. ಸೊ ನಂದು ಈಗ ಆಯಿಲ್ ಐತ್ರಿ, ಈ ಒಂದು ಆಯಿಲ್ ನಾನು ಮಾಡಿ ನನಗೆ ಇದ್ರಾಗ ಉಳಿಯೋದು ಏನಿಲ್ಲಪ್ಪ ಅಂದ್ರೆ ಒಂದು 200 ರೂಪಾಯಿ ಉಳಿತೈತಿ. ಇದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡೀನಂದ್ರೆ ನಾ ಯಾವುದೇ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ಏನಿಲ್ಲ, ಮಾರ್ಕೆಟಿಂಗ್ ಮಾಡಿ ನಾ ಪೂರಾ ನಮ್ಮದು ಊರೆಲ್ಲ ಮಾರ್ಕೆಟ್ ಏನೈತಲ್ಲ ಅಲ್ಲಿ ಹೋಗಿ ನಾ ಇದನ್ನು ಹಂಚಿ ಆಟೋಮೆಟಿಕ್ ನನಗೆ ಒಂದು ದಿನದಾಗ ಆಲ್ಮೋಸ್ಟ್ ಎಲ್ಲ ಕಡೆ ಪಬ್ಲಿಸಿಟಿ ಆಗಿ ಈ ಬೇಡಿಕೆಗಳು ಹೆಚ್ಚು ಬರತ್ತವು. ಈ ಥರ ಮಾರ್ಕೆಟಿಂಗ್ ನೀವು ಮಾಡಿದ್ರಿ ಅಂದ್ರೆ ನಿಮ್ಮದು ಬಿಸ್ನೆಸ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಹಾಗೇ ಆಗ್ಬೇಕದು. ಯಾಕಂದ್ರೆ ಒಂದು ದಂಧೆ ಲಾಸರ್ ಆಗ್ಬೇಕು ಇಲ್ಲ ಪ್ರಾಫಿಟರ್ ಆಗ್ಬೇಕು, ಎರಡರ ಒಂದು ಆಗ್ಬೇಕು. ಎರಡೂ ನಡ್ಬರ್ಕಿದ್ರೆ ಅದು ದಂಧೆನಲ್ರಿ. ಸೊ ಇವತ್ತಿನ ವಿಡಿಯೋ ಇಷ್ಟು ಹೇಳಿ ಮುಗಿಸ್ತೀನಂತ. ಮುಂದೆ ಎಂಥ ವಿಡಿಯೋ ಬೇಕು ನಾನು ಕಮೆಂಟ್ ಮಾಡಿರಿ. ಸೊ ಆದಷ್ಟು ಹೊಸ ವಿಡಿಯೋ ಬರ್ತಾವೆ. ಸೊ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಂತ. ಟೇಕ್ ಕೇರ್, ಬಾಯ್, ಸಿ ಯು, ಧನ್ಯವಾದಗಳು.